एक्सक्यूज मी, कहिए। भुवन की सिर्फ 2 ही पेंटिंग्स है, मुझे और पेंटिंग्स की जरूरत है। ओह सॉरी सर, आजकल भुवन्स के पेंटिंग्स के फैंस ज्यादा हो गए हैं। अरे और डिमांड भी ज्यादा हो गया है। ठीक है, हम उनके जितने भी पेंटिंग्स मंगवाते हैं बहुत जल्दी सेल हो जाते हैं। ओ अच्छा, तो इन्हें पैक कीजिए। ओके ठीक है साहब, 1 मिनट। भुवन की पेंटिंग सब खत्म हो गया है। देखो, पैसा ज्यादा हो तो भी फिक्र नहीं, पेंटिंग्स जल्दी भेजिए प्लीज। एक्सक्यूज मी मैडम, आकर वैसे ही लौट रहे हैं? मुझे भी भुवन के ही पेंटिंग्स चाहिए थे, लेकिन आप फोन पर बोल रहे थे ना भुवन की पेंटिंग्स खत्म हो गए, इसलिए मैं जा रही थी। और भी अच्छा पेंटिंग्स है, देखिए मैडम। नो थैंक्स, मुझे उनके ही पेंटिंग्स चाहिए बिकॉज मैं उनकी बहुत बड़ी फैन हूँ। आप एक काम कीजिए मैडम, आपका कांटेक्ट नंबर मुझे दीजिए, अगले हफ्ते पेंटिंग्स आएगा, मैं आपको इन्फॉर्म करूंगा। ठीक है, थैंक यू मैडम। थैंक यू। सर, Delhi in the bus. हाँ करण जी बोलिए। देवराज जी, हमारी 500 गैलरी की भुवन की सारी पेंटिंग सोल्ड आउट हो चुके हैं, इसीलिए मैंने आपको एडवांस में 1 वीक पहले ही आपको ऑर्डर दिया था, लेकिन आपने अभी तक नहीं भेजा। सॉरी, माफ कीजिए करण जी, वो मिस्टर देवराज, यहाँ पे भुवन के पेंटिंग्स के कस्टमर्स दिन बर दिन बढ़ते जा रहे हैं। मैंने बहुत सारे ऑर्डर लिया हूँ, इसलिए आपने कितना जल्दी हो सके उतना जल्दी भेज दीजिए। सॉरी करण जी, ये एक छोटा सा प्रॉब्लम हुआ, उसको क्लियर करके मैं पेंटिंग भेज दूंगा। पिछले बार भी आपने यही कहा था। नहीं, इस हफ्ते मिस नहीं होगा, मैं वादा करता हूँ। हेलो करण जी। The number you are trying to reach is currently not reachable. Please try again later. ಈ ಪೇಂಟಿಂಗ್ ನೋಡಿ, ನಿಮ್ಮಷ್ಟೇ ಅಂದವಾಗಿ, ನಿಮ್ಮಷ್ಟೇ ಚಂದವಾಗಿ, ಬ್ಯೂಟಿಫುಲ್ ಆಗಿದೆ. ಕುರಿ ಹೇಳದತ್ರ ಬರ್ತಾ ಇದೆ. ಈ ಬ್ಯೂಟಿಫುಲ್ ಆಗಿರೋ ಪೇಂಟಿಂಗು ನಿಮ್ಮಂಥ ಬ್ಯೂಟಿ ಇರೋ ನಿಮ್ಮನೆ ಬೆಡ್ರೂಮ್ ಅಲ್ಲಿ ಇದ್ರೇನೆ ಚಂದ. ರಿಂಗ್ ಆಗ್ತಾ ಇದೆ, ಪಿಕ್ ಮಾಡೋ ರಾಜಾ. ಹಾ, ನಾನು ಎಲ್ಲಿದ್ದೆ? ನಮ್ ಬೆಡ್ರೂಮ್ ಅಲ್ಲಿ. ಬೆಡ್ರೂಮ್ ಅಲ್ಲಿ ಇದ್ರೇನೆ ಚಂದ. ರಿಂಗ್ ಆಗ್ತಾ ಇರೋದು ನಂದಲ್ಲ ರಾಜಾ, ನಿಂದು. ಏನೋ ಮೊಬೈಲು. ಓ ಬಾಸ್, ಎಕ್ಸ್ಕ್ಯೂಸ್ ಮೀ. ಓಕೆ. ಗುಡ್ ಮಾರ್ನಿಂಗ್ ಬಾಸ್. ಏನಪ್ಪ ನಿನ್ ಫ್ರೆಂಡ್ ಭುವನ್ ನನ್ ಫೋನೇ ಪಿಕ್ ಮಾಡ್ತಿಲ್ಲ? ಹಾಗೇನಿಲ್ಲ ಸರ್, ವೀಕೆಂಡ್ ಅಲ್ಲಿ ಫಸ್ಟ್ ಸೋಲೋ ಎಕ್ಸಿಬಿಷನ್ ಇದೆ, ಆ ಕೆಲಸದಲ್ಲಿ ಬಿಸಿ ಇದೆ ಅನ್ಸುತ್ತೆ. ಫೋನ್ ಪಿಕ್ ಮಾಡಕ್ ಆಗದೆ ಇರುವಷ್ಟು ಬಿಸಿ ಆಗೋದ್ನಾ? ನಮ್ಮ ಅಗ್ರಿಮೆಂಟ್ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಏನಾದ್ರು ಮಾತಾಡದ್ನಾ? ಹಾ ಸರ್, ಇನ್ಮೇಲೆ ಯಾವ ಕಂಪ್ನಿಗೂ ಕೆಲಸ ಮಾಡಲ್ವಂತೆ, ಸ್ವಂತ ಗ್ಯಾಲರಿ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ಅಗ್ರಿಮೆಂಟ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಬಾಸ್ಗೆ ಹೇಳ್ಬಿಡು ಅಂತ ಹೇಳ್ತಿದ್ದ. ಓ, ಅವನ್ ಅಷ್ಟೊಂದು ದೊಡ್ಡವನಾಗ್ಬಿಟ್ನಾ? ಸ್ಕೂಲಲ್ಲಿ ಮಕ್ಕಳಿಗೆ ಕುರಿ ಕೋಳಿ ಕೊಕ್ರೆ ಚಿತ್ರ ಬಿಡಿಸ್ತಿದ್ದವನಿಗೆ ವರ್ಕ್ ಕೊಟ್ಟು ಅವನ್ ಪೇಂಟಿಂಗ್ಸ್ಗೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ದವನೇ ನಾನು. ಇವತ್ ನನಗೆ ವರ್ಕ್ ಮಾಡ್ಕೊಡಲ್ವಂತ? ಅದು ಅಲ್ದೆ ಸೋಲೋ ಎಕ್ಸಿಬಿಷನ್ ಬೇರೆ ಮಾಡ್ತಾವನಾ? ಮಾಡ್ಲಿ, ನಾನು ನೋಡ್ತೀನಿ. ಅಬ್ಬಬ್ಬಬ್ಬಬ್ಬಾ, ಕಲರ್ ಪೇಂಟಿಂಗ್ಸು. ಏನೈತೆ ಮಚ್ಚ, ನಾವು ಪೋಟ್ಕೊಳಕ್ ಹೋಗೋ ಗುಡ್ಡ
ಬಾಚ್ಕೊಳಕ್ ಹೋಗೋ ಅಡ್ಡ ಇದು ನೋಡ್ತಾ ಇದ್ರೆ ಅಲ್ಲಾಡ್ಸ್ ಹಸಿಬೇಕನ್ಸ್ತೈತೆ ಮಚ್ಚ. ಲೋ ಏನ್ರ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ರಿ. ಯಾರು ನೀವೆಲ್ಲ? ಏನ್ ಮುಖ ನೋಡ್ತಾ ಇದ್ರ? ಹೊಡಿರೋ. ಇವತ್ತು ಯಾವ ದಿವಸ ಅಂತ ಭುವನ್ ಗೊತ್ತಿಲ್ವಾ? ಮೋಸ್ಟ್ಲಿ ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ. ಅದೇ ನಾಳೆ ನಡಿಬೇಕಾಗಿದ್ದು ಫಸ್ಟ್ ಎಕ್ಸಿಬಿಷನ್ ಕ್ಯಾನ್ಸಲ್ ಆಯ್ತಲ್ವಾ, ಅದಕ್ಕೆ ಅವನು ಬೇಜಾರಲ್ಲಿರ್ಬೋದು. ಇರಿ, ನಾನೇ ಕರ್ಕೊಂಡು ಬರ್ತೀನಿ. ಬೇಡ ವರ್ಧನ್, ಅವ್ರಿಗೆ ಬೇಜಾರಾದಾಗ ಈ ಥರ ರೂಮಿಗೆ ಸೇರ್ಕೋತಾರೆ. ಅವ್ರಿಗೆ ಸಮಾಧಾನ ಆದಾಗ ಅವರೇ ಬರ್ತಾರೆ. Many more happy returns of the day, Sudha. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೆನ್ಷನಲ್ಲಿ ನನ್ನ ಬರ್ತ್ಡೇನ ಮರ್ತು ಹೋಗಿದ್ದೀರಾ ಅನ್ಕೊಂಡಿದ್ದೆ. ಮರ್ತು ಬಿಡೋದಾ? ನಿನ್ನ ಬರ್ತ್ಡೇಗೆ ನಾನು ವಿಶ್ ಮಾಡೋದು ಮಿಸ್ ಆದ್ರೆ ಅದಕ್ಕೇನರ್ಥ ಗೊತ್ತಾ? ಏನರ್ಥ? ಈ ಜೀವ ಈ ಭೂಮಿಯಿಂದ. ಹಲೋ ಮಿಸ್ಟರ್ ಅಂಡ್ ಮಿಸ್ಸಸ್ ಭುವನ್, ನೀವಿಬ್ರು ರೋಮ್ಯಾನ್ಸ್ ನ ಆಮೇಲೆ ಇಟ್ಕೊಳ್ಳಿ. ಮೊದ್ಲು ಕೇಕ್ ಕಟ್ ಮಾಡಿ. ಹೊಟ್ಟೆ ಕವ ಕವ ಅಂತಿದೆ. ಏನ್ ಚಿಟ್ಟು? ಹೌದಮ್ಮ, ಪಾಪ ಕೇಕ್ ವೇಟ್ ಮಾಡ್ತಿದೆ, ಬೇಗ ಕಟ್ ಮಾಡಮ್ಮ. ಕಟ್ ಮಾಡು ಸುಧಾ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಸುಧಾ. ಸ್ಮಾಲ್ ಗಿಫ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡ್ ಭುವನ್, ಹಾ, ನೀವಿಬ್ರು ಗಂಡ ಹೆಂಡತಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನಗೆ ಚಿಂಟುಗ್ ಮಾತ್ರ ನೀವು ಪಾರ್ಟಿ ಕೊಡ್ಲೇಬೇಕು. ಏನ್ ಚಿಂಟು? ಎಸ್ ಅಂಕಲ್. ಎಸ್. ನನ್ನ ಸ್ವೀಟ್ ಆರ್ಟ್ ಬರ್ತ್ಡೇಗೆ ಪಾರ್ಟಿ ಏನು, ಔಟಿಂಗೇ ಹೋಗೋಣ.
ಬಾಲೆ ಹುಣ್ಣಿಮೆ ನವ್ವಾಲೆ ಹುಣ್ಣಿಮೆ ಸಾಲುಗಳ ಹಾಡಲು ಸಾಲುಗಟ್ಟಿದೆ ಈ ಕಣ್ಣುಗಳ ನೋಟವು ಕಮಾನು ಕಟ್ಟಿದೆ ಬಾಲೆ ಹುಣ್ಣಿಮೆ ನವ್ವಾಲೆ ಹುಣ್ಣಿಮೆ ಸಾಲುಗಳ ಹಾಡಲು ಸಾಲುಗಟ್ಟಿದೆ ಈ ಕಣ್ಣುಗಳ ನೋಟವು ಕಮಾನು ಕಟ್ಟಿದೆ ಅಂತರ ಇಲ್ಲದೆ ಆಂತರ್ಯ ನೋಡೋಣ ರಸಗಳಿಗೆ ರಚಿಸೋಣ ಒಳಗೆ ರುಚಿಸೋಣ ಪ್ರೇಮವ ಕಾಯೋರ್ಯಾರು ಪ್ರೇಮದ ವಿನಃ ತಾಂಬೂಲ ಒಂದೇನೆ ತಪ್ಪಲ್ಲು ಒಂದೇನೆ ತಪ್ಪನ್ನು ಮೀರಿದ ಹಂಬಲವು ಒಂದೇನೆ ಸ್ವರ್ಗಕ್ಕೆ ಕೂದಲೆಳೆ ಅಂತರದಲ್ಲಿ ಪ್ರೇಮಿ ಹೆಚ್ಚೋ ಭೂಮಿ ಹೆಚ್ಚೋ ದೇವರು ನಿರ್ಧರಿಸಲಿ ಬಾಲೆ ಹುಣ್ಣಿಮೆ ನವ್ವಾಲೆ ಹುಣ್ಣಿಮೆ ಸಾಲುಗಳ ಹಾಡಲು ಸಾಲುಗಟ್ಟಿದೆ ಬಾಲೆ ಹುಣ್ಣಿಮೆ ನವ್ವಾಲೆ ಹುಣ್ಣಿಮೆ ಸಾಲುಗಳ ಹಾಡಲು ಸಾಲುಗಟ್ಟಿದೆ ಈ ಕಣ್ಣುಗಳ ನೋಟವು ಕಮಾನು ಕಟ್ಟಿದೆ ಏ ಭುವನ್ ಅಲ್ಲಿ ನೋಡು ಏನೋ ಗಲಾಟೆ ನಡೀತಾ ಇದೆ ರೀ ಯಜಮಾನ್ರೆ ಹೇಳಿ ಸರ್. ಏನ್ ಗಲಾಟೆ ಯಾಕೆ ಎಲ್ಲರೂ ಅವ್ನು ಹೊಡಿತಾ ಇದ್ದಾರೆ ಒಡಿಯೋದ ಇಂಥ ನನ್ನ ಮಕ್ಕಳನ್ನ ಸಾಯಿಸ್ಬಿಡ್ಬೇಕು ಸರ್. ಅವನೇನ್ ಮಾಡ್ದ? ಪಾಪ ಸರ್, 6 ವರ್ಷದ ಹುಡುಗಿ ಅವನ್ ತಂಗಿ ತರ ಅವಳೆ. ಅವಳು ಬಟ್ಟೆ ಎಲ್ಲ ಬಿಚ್ಬಿಟ್ಟು ಥು, ಹೇಳಕ್ಕೆ ಅಸಹ್ಯ ಆಯ್ತದೆ ಸರ್. ಲೇ ಹೊಡ್ದ ನಡಿ. ಅಷ್ಟೇನಾ? ನಮ್ಮ ಇಂಡಿಯನ್ಸು ಯಾವ್ದ್ರಲ್ಲಿ ಮುಂದಿದಾರ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಣ್ಣ ಸಣ್ಣ ವಿಷಯಗಳಿಗೆ ತಾವು ಮಾಡೋ ಕೆಲಸನೆಲ್ಲ ಬಿಟ್ಟು ನಮ್ದು ಒಂದಿರ್ಲಿ ಅಂತ ಧರ್ಮದೇಟ್ ಹಾಕೋದ್ರಲ್ಲಿ ಯಾವಾಗ್ಲೂ ಮುಂದಿರ್ತಾರೆ. ಇನ್ನೇನ್ ಮಾಡ್ಬೇಕು? ಇಂಥವ್ರಿಗೆಲ್ಲ ಹಾರ ಹಾಕಿ ನಿಂತ ಜಾಗದಲ್ಲೇ ಚಪ್ಪಾಳೆ ಹೊಡಿಬೇಕಾ? ನಿಮ್ಮಂತವ್ರು ಇರೋದ್ರಿಂದಾನೆ ನಮ್ ದೇಶದಲ್ಲಿರೋ ಕಾಮಕರ ಬೆಂಕಿಗೆ ಎಷ್ಟೋ ಜನ ಪುಟ್ ಮಕ್ಳು ಬದುಕು ಸುಟ್ಟು ಹೋಗ್ತಿದೆ. ಅಲ್ಲ ರೀ, ಯಾರ್ಯಾರಿಗೋ ಏನೇನೋ ಮಾಡಿದ್ರೆ ನೀವ್ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಆ ಚಿಕ್ಕ ಮಗು ಮನ್ಸಿನ ಮೇಲೆ ಎಷ್ಟ್ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ನಿಮಗ್ ಗೊತ್ತಿದ್ಯಾ? ನಿಮ್ಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಇಂಥವ್ರನ್ನೆಲ್ಲ ಬೆಂಕಿ ಹಾಕಿ ಸುಟ್ಟು ಹಾಕ್ಬೇಕು. ಸುಧಾ, ಕೂಲ್ ಡೌನ್. ಯಾಕೆ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀಯಾ? ಮತ್ತಿನ್ನೇನ್ರಿ, ರೇಪ್ ಮಾಡೋದು ಸಣ್ಣ ವಿಷಯನಾ? ಸರಿ ಸುಧಾ, ಸಮಾಧಾನ ಮಾಡ್ಕೋ. ಭುವನ್, ನಾನು ಇಲ್ಲಿ ಯಾರನ್ನೋ ಮೀಟ್ ಮಾಡಬೇಕು, ನೀವು ಹೋಗಿರಿ, ನಾನು ಬರ್ತೀನಿ. ಸರಿ ಕಣ. ಸುಧಾ, ಇವತ್ತು ನಿಮ್ಮ ಮೂಡ್ ಅಪ್ಸೆಟ್ ಮಾಡಿದ್ದಕ್ಕೆ ಸಾರಿ. ಬರ್ತೀನ? ಸರಿ ಕಣ, ಬಾಯ್. ಸಖತ್ತಾಗಿದೆ, ಸ್ವಲ್ಪ ಈಟು.
ಆಟೋದಲ್ಲಿ ಎಸಿ ಹಾಕಿರ್ಲಿಲ್ವಾ? ಆ? ಹಾ, ಇರ್ಲಿ ಬಿಡು. ಬಿಲ್ಡಪ್ ಕೊಟ್ಟಿದ್ ಸಾಕು, ಬಿಲ್ ಕೊಡಿ. ಇಲ್ದೇ ಇರೋದನ್ನ ತೋರ್ಸಿದ್ ಸಾಕು, ಇರೋದನ್ನ ಮುಚ್ಕೊಂಡು ಲಗೇಜ್ ಹತ್ಕೊಂಬನ್ನಿ. ಇಲ್ದೇ ಇರೋದು ಓಕೆ, ಅದೇನೋ ಇರೋದು ಅಂತೇನೋ ಅನ್ಲಲ್ಲ. ಓ ಮೈ ಗಾಡ್ ಜಿನಾ, ದುಶ್ಮನ್ ಕಿದರ್ ಹೈ ಅಂದ್ರೆ ಎಂಟಿ ಬಗಲ್ ಮೇ ಹೈ. ಸತ್ಯ, ಯಾವ್ದೇ ಆಂಟಿಸ್ ನೋಡ್ಲಿಲ್ಲ. ಬಿಲ್ಲಷ್ಟ್ ಮಗ 120 ಕೊಡು ಮಚ್ಚ. ನಮಗೆ ಚಮಕ. ಅದ್ ಸರಿ, ಒಳಗೋಗಿದ್ದಾರು ನಿನ್ ಹೆಂಡ್ತಿನ? ನಿಂಗೆ ಯಾಕೆ? ಏನಿಲ್ಲ, ನೋಡಿದ್ರೆ ಸ್ವಲ್ಪ ಕೊಬ್ಬು ಜಾಸ್ತಿ ಅಂತ ಕಾಣಿಸುತ್ತೆ. ಕಬ್ಬು ತಿನ್ಕೊಂಡ್ ಬೆಳ್ದಿರೋ ಬಾಡಿ ಇದು. ಆ ಕೊಬ್ನ ಹೆಂಗ್ ಕರೆಸ್ಬೇಕು ಅಂತ ನಂಗೆ ಗೊತ್ತು ಶಿಷ್ಯ. ನಿಂಗೆ ಯಾಕ ವಿಷಯ? ಆದ್ರೂ ನನ್ ಸಂಸಾರದಲ್ಲಿ ನಂದೆಲ್ಲಿಡ್ಲಿ ಅಂತ ಬರ್ಬೇಡ. ನಾನ್ ಪಂಚಾಯತ್ ಕಟ್ಟೋದ್ರೊಳಗ್ ಹೋದ್ರೆ ನೀನ್ ಉಳ್ಕಂಡೆ. ಇಲ್ಲ, ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಅಲ್ಲ, ನನ್ ಹೆಂಡ್ತಿಗೂ ಗೊತ್ತಿಲ್ಲ. ಸಾರಿ ಬಿಲ್ಡಪ್ ರಾಜ. ಆ ಭಯ ಮೇಂಟೈನ್ ಮಾಡು. ಅಂಡರ್ವೇರ್ ಹಾಕೊಳ್ಳೋ ಯೋಗ್ಯತೆ ಇಲ್ಲ, ಅಂಡರ್ವೇರ್ ಡಾಂತರ ಬಿಲ್ಡಪ್ ಕೊಡ್ತಾನೆ. ಏನು? ಏನು ಇಲ್ಲ. ಮತ್ತೇನು? ಕಾಸ್ ಕೊಟ್ಟಿರ್ಲಿಲ್ಲ. ಕೊಡೋ ತನಕ ಇರು. ರೈಟ್ ಹೇಳು. ಹೋಗ್ತಾ ಇರು. ಒಂದು ಮೊಟ್ಟೆ ಕಥೆಯ ಭಾಗ 2 ಹೀರೋ ಇದ್ದಂಗಿದ್ದಾನೆ ಕಳ್ಳನ್ ಮಗ. ನನ್ನ ಹೆಂಡತಿ ಕೊಬ್ಬು ಕರಗಿಸ್ತೀನಿ ಅಂದೆ, ಆ ನನ್ ಮಗ ನೋಡ್ರಿ ನಾನ್ ಕೊಬ್ಬನೇ ಕರೆಸೋದ. ಏಯ್, 3 ಅಡಿ ಇರೋ ಗೋಣಿಚಿಲ್ಲ ಮಾವ ಅಂತ ಬಾಯಿ ತುಂಬಾ ಕರಿಯೋದ್ ಬಿಟ್ಟು ಮೇ 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 ಅಂತ ತುಟಿಲೆ ಕರಿತೀಯಲ್ಲ. ಮಾವ ಅಂದ್ರೆ ಅಮ್ಮನ್ ಬ್ರದರ್, ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡೋನು ಅಂತ ಅರ್ಥ. ಮೇ ಮೇ ಅಂದ್ರೆ ಕಾಸಿಸ್ಕೊಂಡು ಕನ್ಯಾನ ಕಳಿಸೋನು ಅಂತ ಅರ್ಥ. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ, ಅದೆಲ್ಲ ವಯಸ್ಕರ ವಿಷಯ. ನೀನಿನ್ನು ಬಾಲಕ, ಬಾಯಿ ಮುಚ್ಕೊಂಡು ಮಾಮ ಅಂತ ಕರಿ. ಅಲ್ಲಲ್ಲ, ಮಾವ ಅಂತ ಕರಿ. ಮಾಮ, ಅದ ಹೆಂಗ್ ಬಾಯಿ ಮುಚ್ಕೊಂಡ್ ಮಾತಾಡಕ್ಕಾಗತ್ತೆ? ಪೆದ್ದಮ್ಮ. ಪಿಕೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಕ್ಕ, ನೀವ್ ಚೆನ್ನಾಗಿದ್ದೀರಾ? ಏನ್ ಪಿಕೆ, ಹೇಳ್ದೆ ಕೇಳ್ದೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಬಿರುಗಾಳಿ, ಸುನಾಮಿ, ಭೂಕಂಪ ಎಲ್ಲ ಹೇಳ್ದ ಕೇಳ್ದನ ಬರೋದು ಬಾವಾ. ಪಿಕೆ, ನಾನ್ ರಾಮಾಚಾರಿ 2 ಸಲ ನೋಡಿದ್ದೀನಿ. ನಾವು 4 ಸಲ ನೋಡಿದೀವಿ. ಗೀತಾ, ಬಾ ಫ್ರೆಶ್ ಅಪ್ ಆಗು. ಬಾವಾ, ನನ್ನ ಹೆಂಡ್ತಿಲೆಗೆ ನಾನೇ ತರ್ತೀನಿ. ನನ್ನ ಹೆಂಡ್ತಿ ಇವತ್ತು ಗ್ರೀನ್ ಸಿಗ್ನಲ್ ಕೊಟ್ಟೋಗಿದ್ದಾಳೆ. ಊರಲ್ಲಂತೂ ವರ್ಕೌಟ್ ಆಗಿಲ್ಲ, ಇಲ್ಲಿ ಫ್ರೆಶ್ ಆಗಿ ಫುಲ್ ವರ್ಕೌಟ್ ಮಾಡೋಣ. ಮತ್ತೆ ಏನ್ ಸಮಾಚಾರ ಪಿಕೆ? ಏನ್ ಸಮಾಚಾರ ಇಲ್ಲ ಅಣ್ಣ, ಎಲ್ಲ ಇವ್ರ ಗ್ರಾಚಾರ. ಗೀತಾ, ಅವ್ರು ಕೇಳಿದ್ದು ಸಮಾಚಾರ, ನಾಟ್ಯ ಗ್ರಹಚಾರ. ಅವ್ರು ಕೇಳಿದ್ ನನ್ನನ್ನು, ಹೇಳಿದ್ ನೀನು. ಇದ್ ನಮ್ಮ ಆಚಾರ ಅಲ್ಲ, ನೀನ್ ಯಾಕೆ ಮಾಡ್ಬಾರ್ದು ವಿಚಾರ? ಇಟ್ಸ್ ಓಕೆ ಅಣ್ಣ. ಇವ್ರು ಊರಲ್ಲೊಂದ್ ಕಿರಿಕ್ ಮಾಡ್ಕೊಂಡು ಕಿರಿಕಿಲ್ಲ ಬಾವಾ. ಬಾವಾ, ಇವ್ನಿಗ್ ಮಾವ ಅಂತ ಕರೆಯಕ್ ಹೇಳಿ. ಮ್ಯಾ 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 ಅಂತ. ಈಗ ವಿಷಯಕ್ಕೆ ಬರೋಣ. ಅದೇನಂದ್ರೆ, ನೀವು ಆರ್ಟ್ ಗ್ಯಾಲರಿ ಓಪನ್ ಮಾಡ್ತಿದ್ದೀರಲ್ಲ, ನನ್ನಲ್ಲಿರೋ ಕ್ರಿಯೇಟಿವ್ ಐಡಿಯನ್ನೆಲ್ಲ ನಿಮಗೆ ಕೊಟ್ಟು ನಿಮ್ ಕಂಪ್ನಿಲಿ ಕ್ರಿಯೇಟಿವ್ ಐಡಿಯಾ ಕೆಲಸ ಮಾಡೋಣ ಅಂತ. ಇದರಿಂದ ನಿಮ್ ಬೆಲೆನೂ ಹೆಚ್ಚುತ್ತೆ, ನನ್ ಕಲೆನೂ ಉಕ್ಕುತ್ತೆ. ಏನಂತೀರ ಬಾವಾ? ಪೀಕೆ ಎಲ್ಲದಕ್ಕೂ ಓಕೆ ಅಣ್ಣ. ಅದೆಲ್ಲ ರಿಯಲ್ ವಿಷಯ ಏನು ಅಂತ ನಾನು ಹೇಳ್ತೀನಿ ಕೇಳು. ಇವ್ರು ಲೋನ್ ಅಲ್ಲೊಂದ್ ಬೈಕ್ ತಗೊಂಡಿದ್ರ. ಮೊದ್ಲೇ ಪುರ್ಸೊತ್ ನಾಯ್ಡು ಅಲ್ವಾ, ಆ ಬೈಕ್ ತಗೊಂಡ್ ಊರ್ ಸುತ್ತಕ್ ಹೋಗಿದ್ರು. ಯಾಕೋ ಫುಲ್ ಜಿಜಿ ಆಗಿದ್ಯಾ ಮಗ? ನಮ್ಮ ಅಜ್ಜಿಗೆ ತುಂಬಾ ಸೀರಿಯಸ್ ಕಣ. ನಮ್ಮ ಅಪ್ಪ ಬೇರೆ ಸಿಟಿಗೆ ಹೋಗವನೆ. ಮಗ, ಏನ್ ಮಾಡೋಕೆ ಗೊತ್ತಾಗ್ತಿಲ್ಲ. ಆಂಬುಲೆನ್ಸ್ ಕಾಲ್ ಮಾಡಿ 1 ಗಂಟೆ ಆಯ್ತು, ಯಾರು ಬಂದಿಲ್ಲ. ನೀನ್ ಏನಾದ್ರು ಮಾಡೋ. ಏನೋ ಇದು ಇಂಟ್ರೊಡಕ್ಷನ್ ಸೀನಲ್ಲೇ ಎಂಡಿಂಗ್ ಸೀನ್ ತರ್ತಾ ಇದೀಯಾ? ಡೋಂಟ್ ವರಿ ಮಗ, ನನ್ನ ಐರಾವತದಲ್ಲಿ ನಿಮ್ಮ ಅಜ್ಜಿ ಕರ್ಕೊಂಡು ಹೋಗೋಣ. ಇದು ಹೊಸ ಗಾಡಿ, ನಮ್ಮ ಅಜ್ಜಿದು ಹಳೆ ಗಾಡಿ. ಬೇಡ ಮಗ, ಆಂಬುಲೆನ್ಸ್ ಬರುತ್ತೆ, ವೇಟ್ ಮಾಡೋಣ ಮಗ. ಆಂಬುಲೆನ್ಸ್ ಬರೋದ್ರೊಳಗೆ ನಿಮ್ಮ ಅಜ್ಜಿ ಮಟಾಶಿ ಅಷ್ಟೇ. ಈ ಪೀಕೆನ ನಂಬಿ ಓಕೆ ಅಂತ ಬೈಕತ್ತು. ಬ್ಯಾಡ ಪಿಕ್ಕೆ, ನಮ್ಮ ಅಪ್ಪನ್ ಗೊತ್ತಾದ್ರೆ ಬೈತಾನೆ. ಸುಮ್ನೆ ಯಾಕೆ ನಿಂಗೆ ರಿಸ್ಕೋ? ಈ ಪೀಕೆಗೆ ರಿಸ್ಕ್ ಅಂದ್ರೆ ರಸ್ತರ ಭಯಂಕರ ಇಷ್ಟ. ಆರೈಕೆ ಕುರ್ಸಿ ಆರೈಕೆ ಮಾಡ್ತಿದ್ದೆ 6 ವರ್ಷದಿಂದ. 6 ಎಕರೆಗೋಸ್ಕರ. ಥ್ಯಾಂಕ್ ಯು ಮಗ. ಆರ್ಲಿಸ್ ಕುಡ್ದಿದ್ಕೆ ನಿಮ್ಮ ಅಜ್ಜಿನ ಹಾಸ್ಪಿಟ್ಲಿಗೆ ಸೇರಿಸ್ತಿರೋದು. ರಾಗಿ ಮುದ್ದೆ ಉಂಡಿದ್ರೆ ಇಲ್ಲೇ ಇತ್ತು ಗುಂಡ್ಕಲ್ ತರ ರಾಗಿ ಬಿಸ್ತಿದ್ರು. ಕರ್ಕಬರಗಲೇ. ಸರಿ, ಕುತ್ಕೊಂಡ್ರಾ ನೋಡೋದಾ? ಏನೋ ಆಯ್ತಾಯ್ತಾಯ್ತಾಯ್ತು. ಏನಾಯ್ತ್ರಿ? ಡಾಕ್ಟ್ರೆ, ನಮ್ಮ ಅಜ್ಜಿಗೆ ಫುಲ್ ಜ್ವರ ಡಾಕ್ಟ್ರೆ. ಏನು ಜ್ವರನಾ?
ಜ್ವರ ಬಂದ್ರೆ ಕಣ್ಣೆಲ್ಲ ಕೆಂಪಾಗಿ ಕಣ್ಣೀರ್ ಬರೋದನ್ನ ನೋಡಿದೀನಿ. ಆದ್ರೆ ಈ ಅಜ್ಜಿಗೆ ಕೈ ಕಾಲೆಲ್ಲ ಮುರಿದು ರಕ್ತ ಬರ್ತಿದ್ಯಲ್ರಿ. ನೋ, ಸಮಥಿಂಗ್ ಇಸ್ ರಾಂಗ್. ನಾನಿದನ್ನ ನಂಬಲ್ಲ ರೀ. ಅಯ್ಯೋ ಡಾಕ್ಟ್ರೆ, ಮನೆಯಿಂದ ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ಬೈಕಲ್ಲಿ ಸಣ್ಣ ಆಕ್ಸಿಡೆಂಟ್ ಡಾಕ್ಟ್ರೆ. ಏನು ಆಕ್ಸಿಡೆಂಟಾ? ಅಲ್ರಿ, ಬರ್ತಾ ಇರೋದೇ ಆಸ್ಪತ್ರೆಗೆ ಅಂತದ್ರಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಈ ಅಜ್ಜಿಗೆ ಕೈ ಕಾಲ್ ಮುರ್ಕೊಂಡ್ ಬಂದಿದ್ದೀರಲ್ರಿ. ನಿಮಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯೇನ್ರಿ? ಡಾಕ್ಟ್ರೆ, ಇಂಥ ತುರ್ತು ಪರಿಸ್ಥಿತಿಲಿ ಕಾಮನ್ ಸೆನ್ಸ್ಗಿಂತ ಟೈಮ್ ಸೆನ್ಸ್ ಮುಖ್ಯ. ಇವ್ರನ್ನ ಫಸ್ಟ್ ಅಡ್ಮಿಟ್ ಮಾಡ್ಕೊಳ್ಳಿ, ಆಮೇಲೆ ಕಾಫಿ ಕುಡಿತಾನೋ ಟೀ ಕುಡಿತಾನೋ ಆರಾಮ ಮಾತಾಡೋಣ. ಏನಂತೀರಾ? ಯಾರ್ರಿ ನೀವು? ಪಿಕೆ. ಪಿಕೆನಾ? ಪಡುವರಳ್ಳಿ ಕಿಂಗ್. ಇವ್ರನ್ನ ಇಮಿಡಿಯೇಟ್ ಆಗಿ ಐಸಿಯುಗೆ ಅಡ್ಮಿಟ್ ಮಾಡಿ. ಡಾಕ್ಟ್ರೆ, ಆಗಿರೋ ಚಿಕ್ಕ ಆಕ್ಸಿಡೆಂಟ್ ದೊಡ್ಡ ಬಿಲ್ ಮಾಡ್ಬಿಟ್ಟಿರಾ. ಅಯ್ಯೋ ನನ್ನ ಮಗನೇ, ಬಿಲ್ ಕಟ್ತಾ ಮಾತಾಡೋಣ ಬರ್ಲೆ. ಭಯ ಆಗ್ಬಿಡ್ತಿಲ್ಲ. ನಿಮ್ಮ ಅಜ್ಜಿಗೆ ಏನು ಆಗಲ್ಲ. ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ನಿಮ್ಮ ಅಜ್ಜಿ ಪ್ರಾಣದ ಮೇಲೆ ಡೌಟ್ ಹಾಕಿ ಈ ಪಿಕೆ ಇರ್ಬೇಕಾರೆ ಎಲ್ಲ ಓಕೆ. ದುಡ್ಡು ಬೇರೆ ಕಡಿಮೆ ಮಾಡಕ್ ಹೇಳಿದೀನಿ. ದಬ್ಬ ನನ್ನ ಮಗನೇ, ಚೆನ್ನಾಗಿದ್ದ ಬಜ್ಜಿಗೆ ಎಂತ ಅದಕ್ಕೂ ಮುಟ್ಟಲ್ಲ ಹೋಗಲ್ಲ. ನಮ್ಮ ಅಪ್ಪ ಬರ್ಲಿ, ನಿಂಗಾಯ್ತ ಮಾರಿ ಹಬ್ಬ. ಮಾರಿ ಹಬ್ಬ ಯಾಕೋ ಲೋ? ನಿಮ್ಮ ಅಜ್ಜಿಗೆ ಹುಷಾರಾದ್ಮೇಲೆ ಅರ್ಕೆ ಓದ್ಕೋ. ನಿಮ್ಮ ಅಪ್ಪನ ದುಡ್ಡಲ್ಲೇ ಮಾಡೋಣ ಊರಬ್ಬ. ಹಾ ಅಂದಂಗೆ ಯಾರಲ್ಲ ನಿಮ್ಮಪ್ಪ? ರುದ್ರಪ್ಪ. ರುದ್ರಪ್ಪ? ಓ, ಸರ್ಕಲ್ ಅಲ್ಲಿ ಬಜ್ಜಿ ಬಂಡ ಮಾಡ್ತಾನಲ್ಲ ಅವನೆಲ್ಲ? ಅಲ್ಲ, ಅದ್ರ ಪಕ್ಕದಲ್ಲಿರೋ ಮಟನ್ ಅಂಗಡಿ ರುದ್ರಪ್ಪ ನಮ್ಮ ಅಪ್ಪ. ಮಟನ್ ಅಂಗಡಿ ರುದ್ರಪ್ಪ ನಮ್ಮ ಅಪ್ಪ. ಓ ಮೈ ಗಾಡ್ ಜಿನ. ಅಪ್ಪ ಯಪ್ಪ, ಎಲ್ಲೋದಪ್ಪ? ಇವ್ರೇನಾದ್ರು ಅಪ್ಪಿ ತಪ್ಪಿ ಆ ರುದ್ರಪ್ಪನ ಕೈಗೆ ಸಿಕ್ಕಿದಿದ್ರೆ, ಒಂದು ಆ ರುದ್ರಪ್ಪ ಅವ್ರಮ್ಮ ಇದ್ರಲ್ಲ ಬೆಡ್, ಅದ್ರ ಪಕ್ಕ ಇರೋ ಖಾಲಿ ಬೆಡ್ ಅಲ್ಲಿ ಇವ್ರ ಬಾಡಿ ಇರ್ತಿತ್ತು. ಇಲ್ಲ ಸಂಡೇ ರುದ್ರಪ್ಪ ಮಟನ್ ಸ್ಟಾಲ್, ಅದ್ರೊಳಗೆ ಇವ್ರ ಬೋಡ ಇರ್ತಿತ್ತು. ಗಂಡು ಇಮೇಜ್ ನ ಡ್ಯಾಮೇಜ್ ಮಾಡಿ ನಗೋದ್ರಲ್ಲಿ ಎಂಟಿರೋದೇನ್ ಖುಷಿ ಪಡ್ತೀರಿ ಬಾವ. ನಾನ್ ಊರ್ ಬಿಟ್ಟು ಬಂದಿದ್ದು ಅವ್ನ್ ನನಗೇನಾರ ಮಾಡ್ಬಿಡ್ತೀನಿ ಅನ್ನೋ ಕಾರಣಕ್ಕಲ್ಲ. ಮತ್ತೆ ನಾನೆಲ್ಲ ಅವ್ನು ಉಲ್ಟಾ ನ್ಯಾತಾಕ್ಬಿಟ್ಟು ಕುರಿ ಸಿಕ್ದಂಗ್ ಸಿಕ್ಬಿಟ್ಟು ಕಟ 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 ಅಂತ ಕಟ್ ಮಾಡಿ ಗುಡ್ಡೆ ಮಾಂಸ ಮಾಡ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ತಿಳಿದಿರ್ಲಿ. ಅದಕ್ಕಿಂತ ಮುಂಚೆ ಇವಳಿಗೆ ಗೊತ್ತಿರ್ಲಿ. ನಾನೇನಾದ್ರೂ ಕಾಮಿಡಿ ಮಾಡಿದ್ನ? ನಿಮಗ್ ಓಕೆ, ನಿನಗ್ ನಾಟ್ ಓಕೆ. ಸುಧಾ, ಸುಧಾ. ಅಣ್ಣ, ಕಾಫಿ. ಸುಧಾ ಇಲ್ಲಮ್ಮ? ಚಿಂಟು ಸ್ನಾನ ಮಾಡಿಸ್ತಿದ್ದಾರೆ. ಅದ್ ಸರಿ, ಇವತ್ತೇನ್ ವಿಶೇಷ? ಮನೆಯೆಲ್ಲ ಹೂ ಹಾಕಿ ಅಲಂಕಾರ ಮಾಡಿದ್ದೀರಾ. ಇವತ್ತು ಯಾವ್ದಾದ್ರು ಹಬ್ಬನಾ? ಹಬ್ಬ ಎಲ್ಲ ಏನೂ ಇಲ್ಲ ಅಣ್ಣ. ವರ್ಷದ ಮೊದಲನೇ ಅಮಾವಾಸ್ಯೆ ಮಣ್ಣಿನ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ದೇವ್ರ ದಾನ ಮಾಡಿದ್ರೆ ಮಕ್ಕಳಾಗುತ್ತಂತೆ. ಪೀಕೆಗೂ ಜವಾಬ್ದಾರಿ ಬರುತ್ತೆ ಅಂತ ಕದಂಬಾಪುರದ ಕಲ್ಕಿ ಸ್ವಾಮೀಜಿಗಳೇ ಹೇಳಿದ್ರು. ಆಯ್ತಮ್ಮ, ನೀವ್ ಮಾಡಿ. ಅಣ್ಣ ನೀವಿರಲ್ವಾ? ಸಾರಿಮಾ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಅದಕ್ಕೆ ಇರ್ತಾಳಲ್ಲ, ನೀವ್ ಮಾಡಿ. ಒಂದು ವೇಳೆ ಬೇಗ ಮುಗಿದ್ರೆ ನಾನು ಬಂದು ನಿಮ್ನ ಜಾಯ್ನ್ ಆಗ್ತೀನಿ. ಓಕೆನಾ? ಸರಿ ಅಣ್ಣ. ಸರಿಮಾ, ಬಾಯ್. ಸುಧಾ, ನಾನು ಬರ್ತೀನಿ. ಏನ್ ಹುಡುಕ್ತಿದ್ದೀರಾ ಅದ್ಗೆ? ಚಿಂಟು ಚಡ್ಡಿ ಗೀತಾ ಸ್ನಾನಕ್ ಹೋಗಕ್ ಮುಂಚೆ ಇಲ್ಲೇ ಇಟ್ಟಿದ್ದೆ. ಈಗ ಬಂದ್ ನೋಡಿದ್ರೆ ಕಾಣಿಸ್ತಾ ಇಲ್ಲ. ಸರಿ ಬಾ, ಬೇರೆ ಚಡ್ಡಿ ಕೊಡ್ತೀನಿ. ಚಿಂಟು ಚಡ್ಡಿನ ಯಾರು ಹಾಕೋತಾರೆ? ನಾನ್ ನಿಂಗ್ ರಾತ್ರಿನೇ ಹೇಳ್ದೆ ಊರಲ್ಲಿ ಚಡ್ಡಿ ಬಿಟ್ಟು ಬಂದೀನಿ ತರ್ಸು ಅಂತ. ನೀ ತರಿಸ್ತಿಲ್ಲ. ಅದಕ್ಕೆ ಚಿಂಟು ಚಡ್ಡಿನ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮ್ ಪ್ರಸಾದ್ ಅಪಘಾತವೊಂದರಲ್ಲಿ ನಿಧನರಾದರು. ಸದ್ಯಕ್ಕೆ ನಮ್ಮ ರಾಮ್ ಪ್ರಸಾದ್ ರವರ ಕುಟುಂಬ ಕಷ್ಟದಲ್ಲಿ ಸಿಲುಕಿದೆ. ಹಾಗಾಗಿ ನಮ್ಮ ಸಂಘದ ವತಿಯಿಂದ ಪೇಂಟಿಂಗ್ಸ್ಗಳನ್ನು ಮಾರಿ ಅದರಿಂದ ಬಂದ ಹಣವನ್ನು ಈ ಕುಟುಂಬಕ್ಕೆ ಕೊಟ್ಟರೆ ದೇವರು ನಮ್ಮ ಕೆಲಸವನ್ನು ಮೆಚ್ಚುತ್ತಾನೆ ಅಂತ ನನ್ನ ಭಾವನೆ. ಇದು ನಮ್ಮ ಕರ್ತವ್ಯ ಕೂಡ. ಸೂಪರ್, ಎಕ್ಸ್ಟ್ರಾರ್ಡಿನರಿ, ಮಾರ್ವೆಲಸ್. ಆದ್ರೆ
ಈ ಪೇಂಟಿಂಗ್ ಅಲ್ಲಿ ಏನೋ ಮಿಸ್ ಆಗಿದೆ ಕಣ. ಏನೋದು? ಜಾಸ್ತಿ ಜೀಜಿ ಆಗ್ಬೇಡ ಕಣ. ಪೇಂಟಿಂಗ್ ಕೆಳಗಡೆ ನಿನ್ನ ಹೆಸರು ಅಷ್ಟೇನಾ? ಮಾಡಿಸ್ಬಿಡ್ತೀನಿ ನಿನಗೆ. ಏ, ಅಲ್ವಾ? ಯಾಕೋ ಆ ಮಗು ಮೇಲೆ ಕೂಗಾಡ್ತಿದ್ಯಾ? ಅಲ್ಲಿ ನೋಡ. ಆಯ್ತಿರೋ. ಯಾಕೋ ಪುಟ್ಟ ಅಳ್ತಾ ಇದೀಯಾ? ಅಂಕಲ್ ಅಂಕಲ್ ಸಾರಿ ಅಂಕಲ್, ನಂಗೆ ಗೊತ್ತಿಲ್ಲದೆ ಟಚ್ ಮಾಡಿದೆ ಅಂಕಲ್. ಮಮ್ಮಿ ಹೇಳ್ಬೇಡಿ ಅಂಕಲ್, ಮಮ್ಮಿ ಹೊಡಿತಾರೆ. ಪ್ಲೀಸ್ ಹೇಳ್ಬೇಡಿ ಅಂಕಲ್. ಸರಿ, ಓಕೆ. ಏನ್ ನಿನ್ನ ಹೆಸರು? ಚಿತ್ರ. ಚಿತ್ರಾನಾ? ನೋಡ್ಕೊಂಡು ಓಡಾಡ್ಬೇಕು, ಓಕೆನಾ? ಬಾಯ್ ಬಾಯ್. ಏಯ್, ಏನೋ ನೀನು ಇಷ್ಟೊಳ್ಳೆ ಪೇಂಟಿಂಗು ಹಾಳು ಮಾಡಿರೋ ಹುಡುಗಿಗೆ 4 ಬಾರ್ಸ್ಬಿಟ್ಟು ಕಳ್ಸೋದ್ಬಿಟ್ಟು ಹಂಗೆ ಕಳಿಸ್ತಾ ಇದ್ಯಾ? ಲೇ ವರ್ಧಾ, ಇದೇ ಕೆಲಸ ನಮ್ ಚಿಂಟು ಮಾಡಿದ್ದಿದ್ರೆ ಹೋಗ್ಲಿ ಬಿಡ. ಏನ್ ಮಾಡಕ್ಕಾಗತ್ತೆ? ಸರಿ, ಈ ಪೇಂಟಿಂಗ್ ಕತೆ ಏನು? ಈ ಪೇಂಟಿಂಗ್ ನ ಎಲ್ಲಾದ್ರೂ ಮೂಲೆಯಲ್ಲಿ ಇಟ್ಬಿಟ್ ಬಾ. ಏ ಭುವನ್, ಕಲಾವಿದನ ಮನೆಯ ಮಂಚದ ಮೇಲಿನ ಇಂಚಿಂಚು ರಹಸ್ಯ.